ಗರ್ಭಾವಸ್ಥೆಯಲ್ಲಿ ಕೆಲ ಮಹಿಳೆಯರು ಅನೇಕ ಸಮಸ್ಯೆಗಳನ್ನ ಎದುರಿಸುತ್ತಾರೆ. ಅದರಲ್ಲಿ ರಕ್ತದೊತ್ತಡ ಕಡಿಮೆಯಾಗುವುದು ಕೂಡ ಒಂದು. ಈ ಸಮಯದಲ್ಲಿ ಮಹಿಳೆಯರಿಗೆ ಬಿಪಿ ಸಾಮಾನ್ಯ ಸ್ಥಿತಿಯಲ್ಲಿರಬೇಕು. ಇಲ್ಲವಾದ್ರೆ ಕೆಲವೊಂದು ಸಂದರ್ಭದಲ್ಲಿ ತಾಯಿ ಹಾಗೂ ಮಗು ಇಬ್ಬರ ಆರೋಗ್ಯಕ್ಕೂ ತೊಂದರೆ ಆಗುವ ಸಾಧ್ಯತೆ ಹೆಚ್ಚಿದೆ. ಗರ್ಭಿಣಿಯರು ಯಾವುದನ್ನ ಹೆಚ್ಚಾಗಿ ತಿನ್ಬೇಕು, ಅದರಿಂದಾಗುವ ಪ್ರಯೋಜನಗಳೇನು ತೋರಿಸ್ತೀವಿ ಇಂದಿನ ಈ ವಿಡಿಯೋದಲ್ಲಿ. ಅಂದಹಾಗೆ ಗರ್ಭಾವಸ್ಥೆಯಲ್ಲಿ ಮಹಿಳೆಯರಿಗೆ ಬಿಪಿ ಕಡಿಮೆ ಆಗುವುದು ಸಹಜ. ಅನೇಕ ವೈದ್ಯರು ಕೂಡ ಗರ್ಭಿಣಿ ಮಹಿಳೆಯರಿಗೆ ಲೋ ಬಿಪಿ ಮೆಡಿಸಿನ್ ಕೊಡೋದಿಲ್ಲ. ತೀರಾ ಸಮಸ್ಯೆ ಪ್ರಾರಂಭವಾದ್ರೆ ಮಾತ್ರ ಮೆಡಿಸಿನ್ ಮೊರೆ ಹೋಗಬಹುದು. ಇಲ್ಲವಾದ್ರೆ ಪೌಷ್ಟಿಕ ಆಹಾರ ಮತ್ತು ಜ್ಯೂಸ್ ಮುಖಾಂತರ ಲೋ ಬಿಪಿಯಿಂದ ನಿರಾಳವಾಗಬಹುದು. ಗರ್ಭಾವಸ್ಥೆಯಲ್ಲಿ ಬಿಪಿ ಕಡಿಮೆ ಆದ್ರೆ ಪ್ರತಿದಿನ ರಾತ್ರಿ ಒಣ ದ್ರಾಕ್ಷಿಗಳನ್ನ ನೆನೆಸಿ ಬೆಳಗ್ಗೆ ತಿನ್ಬೇಕು. ಈ ರೀತಿ ದಿನನಿತ್ಯ ಮಾಡೋದ್ರಿಂದ ಬಿಪಿ ಸುಧಾರಿಸುತ್ತೆ. ಅಲ್ಲದೆ ತುಳಸಿ ಎಳೆಗಳನ್ನ ತೆಗೆದು ಅದನ್ನ ರಸ ಮಾಡಿ ಅದಕ್ಕೆ ಜೇನುತುಪ್ಪ ಸೇರಿಸಿ ಕುಡಿದ್ರೆ ಬಿಪಿ ಸಾಮಾನ್ಯಗೊಳಿಸಲು ಸಹಾಯ ಮಾಡುತ್ತೆ. ಯಾಕಂದ್ರೆ ತುಳಸಿ ಎಲೆಗಳಲ್ಲಿ ವಿಟಮಿನ್ ಸಿ, ಮೆಗ್ನೀಷಿಯಂ, ಪೊಟ್ಯಾಷಿಯಂ ಮತ್ತು ಪ್ಯಾಂಟೋಥೆನಿಕ್ ಆಮ್ಲವಿದೆ. ಗರ್ಭಿಣಿಯರು ಅತಿ ಹೆಚ್ಚು ಹಸಿರು ಎಲೆಗಳ ತರಕಾರಿಗಳನ್ನ ತಿನ್ಬೇಕು. ಇದು ಕಬ್ಬಿಣಾಂಶವನ್ನು ಹೊಂದಿರುತ್ತೆ. ಇವುಗಳನ್ನ ತಿನ್ನುವುದರಿಂದ ರಕ್ತಹೀನತೆ ದೂರವಾಗಿ ಬಿಪಿ ಕೂಡ ಸಾಮಾನ್ಯ ಸ್ಥಿತಿಗೆ ಬರುತ್ತೆ. ಇನ್ನು ದಾಳಿಂಬೆ, ಬಾಳೆಹಣ್ಣು, ಸೇಬು ಮತ್ತು ಪೇರಳೆ ಮುಂತಾದ ಹಣ್ಣುಗಳಲ್ಲಿ ಪೊಟ್ಯಾಷಿಯಂ ಮತ್ತು ವಿಟಮಿನ್ ಸಿ ಸಮೃದ್ಧವಾಗಿರೋದ್ರಿಂದ ಇದನ್ನ ತಿಂದ್ರೆ ಇದು ರಕ್ತದೊತ್ತಡವನ್ನ ಸಮತೋಲನದಲ್ಲಿಡಲು ಸಹಕರಿಸುತ್ತೆ. ಮಜ್ಜಿಗೆ ಕುಡಿಯೋ ಅಭ್ಯಾಸ ಕೂಡ ಬಿಪಿ ನಾರ್ಮಲ್ ಆಗುವಂತೆ ಮಾಡುತ್ತೆ. ಗರ್ಭಾವಸ್ಥೆಯಲ್ಲಿ ಕಡಿಮೆ ಬಿಪಿ ಸಮಸ್ಯೆ ಇರೋರು ಬಿಪಿಯನ್ನ ಸಾಮಾನ್ಯಗೊಳಿಸಲು ಮಜ್ಜಿಗೆ ಟೇಸ್ಟಿ ಮತ್ತು ಈಸಿ ಪರಿಹಾರವಾಗಿದೆ. ಹಾಗೇನೆ ಮೊಟ್ಟೆ ಕೂಡ ತುಂಬಾನೇ ಉಪಕಾರಿ. ಅದರಲ್ಲಿರೋ ಪ್ರೋಟೀನ್, ಫೋಲೇಟ್ ಮತ್ತು ಕಬ್ಬಿಣದಂತಹ ಪೋಷಕಾಂಶ ಬಿಪಿ ಸಮಸ್ಯೆಯನ್ನ ಹೋಗಲಾಡಿಸುತ್ತೆ. ಅಲ್ಲದೆ ವಿಟಮಿನ್ ಬಿ12 ಸಹ ಇರೋದ್ರಿಂದ ಇದು ಕೆಂಪು ರಕ್ತ ಕಣಗಳನ್ನ ಹೆಚ್ಚಿಸುತ್ತೆ. ಮೊಟ್ಟೆ ತಿಂದ್ರೆ ರಕ್ತಹೀನತೆ ಬರೋದಿಲ್ಲ ಮತ್ತು ಬಿಪಿ ಕೂಡ ನಾರ್ಮಲ್ ಆಗುತ್ತೆ. ಅಂದಹಾಗೆ ಡಾರ್ಕ್ ಚಾಕ್ಲೇಟ್ಗಳು ಕೂಡ ಬಿಪಿ ಸಮತೋಲನಕ್ಕೆ ಉತ್ತಮ ಹಾಗೂ ಇನ್ಸ್ಟಂಟ್ ಪರಿಹಾರ. ಯಾಕಂದ್ರೆ ಡಾರ್ಕ್ ಚಾಕ್ಲೇಟ್ಗಳು ಫ್ಲವನಾಲ್ಗಳನ್ನ ಹೊಂದಿರುತ್ತೆ. ಹಾಗಂತ ಇದನ್ನ ಹೆಚ್ಚು ತಿನ್ನೋದು ಕೂಡ ಒಳ್ಳೆಯದಲ್ಲ. ಹಾಗೇನೆ ಚೀಸ್ಗೆ ಸ್ವಲ್ಪ ಉಪ್ಪು ಹಾಕಿ ಪನ್ನೀರ್ ಜೊತೆ ತಿಂದ್ರೆ ಅದು ಬಿಪಿ ಸಮಸ್ಯೆಗೆ ಬೆಸ್ಟ್ ಪರಿಹಾರವಾಗಿದೆ. ಇನ್ನು ಯಾವುದು ಬೇಡ, ಸಿಂಪಲ್ ಅಂಡ್ ಬೆಸ್ಟ್ ಬೇಕೋ ಅನ್ನೋರಿಗೆ ಮನೆಯಲ್ಲೇ ಇರೋ ಉಪ್ಪಿಗೆ ನೀರನ್ನ ಬೆರೆಸಿ ಸೀಮಿತ ಪ್ರಮಾಣದಲ್ಲಿ ಸೇವಿಸಿದ್ರೆ ಲೋ ಬಿಪಿ ಹಠಾತ್ ಕಡಿಮೆ ಆಗುತ್ತೆ.